ಕೋಲ್ಕತ್ತಾ ಮೂಲದ ವಿಂಗ್ ಕಮಾಂಡರ್ ಒಬ್ಬ, ಅಂದರೆ ಏರ್ಫೋರ್ಸ್ IAF, ಬೆಂಗಳೂರಿನಲ್ಲಿ ಅವಾಚ್ಯ ಶಬ್ದಗಳನ್ನು ನಿಲ್ಲಿಸಿ ಹಲ್ಲೆ ಮಾಡಿರೋ ಆರೋಪ. ಈ ವಿಂಗ್ ಕಮಾಂಡರ್ ಶಿಲಾದಿತ್ಯ ಬೋಸ್ ತನ್ನ ಪತ್ನಿಯೊಂದಿಗೆ ವಿಮಾನ ನಿಲ್ದಾಣಕ್ಕೆಲ್ಲ ಹೋಗ್ತಿದ್ರಂತೆ, ತಪ್ಪಲ್ಲ. ಸಿ ವಿ ರಾಮನ್ ನಗರದ ಬಳಿ ಅಲ್ಲಿ ಕಾರಲ್ಲೆಲ್ಲ ಹೋಗ್ತಿದ್ದಾಗ ಒಂದು ಏನೋ ಟೂ ವೀಲರ್ಗೋ ಬೈಕ್ಗೇನೋ ಟಚ್ಚೋ ಗಿಚ್ಚೋ ಆಗಿದೆ. ಅವ್ರ ಕಾರ್ಗಾಯಿತೋ ಇವ್ರ ಕಾರ್ ಬೈಕ್ಗಾಯಿತೋ ಟಚ್ ಆಗಿದೆ, ಕಾರ್ಗೆ ಆಗಿರ್ಬೋದು, ನಾನಿಲ್ಲ ಅಂತಲ್ಲ. ಸರಿ, ಅದಾದ ಮೇಲೆ ಜಗಳ ಆಗಿದೆ, ಗಲಾಟೆ ಆಗಿದೆ. ಅವರು ಡೆಲಿವರಿ ಬಾಯ್, ಅದೋ ಏನಂದರೆ ಅದಕ್ಕೋ ಕೊಡೋದಕ್ಕೆ ಅದಕ್ಕೆ ಡೆಲಿವರಿ ಬಾಯ್. ಸರಿ, ಏನು ಮಾಡ್ದ ಈ ಪಾರ್ಟಿ ವಿಂಗ್ ಕಮಾಂಡರ್ ಸೋಕಾಲ್ಡು, ಒಂದು ವಿಡಿಯೋ ಮಾಡಿದ್ರು ತನ್ನ ಕಾರಲ್ಲಿ ಕೂತ್ಕೊಂಡು. ತನ್ನ ವಿಡಿಯೋ ಡ್ಯಾಶ್ ಬೋರ್ಡ್ ಕ್ಯಾಮ್ರಾಲ್ ಇದ್ದಿದ್ದನ್ನು ರಿಲೀಸ್ ಮಾಡಿಸ್ಬಿಟ್ಟು ಒಂದು ವಿಡಿಯೋ ಮಾಡಿದ್ರು. ಅಲ್ಲಿ ನೋಡ್ತಾ ಇದ್ದೀರಿ, ಹಣೆಗೆ ಒಂದೆರಡು ಪಟ್ಟಿ, ಮೂಗುಗೊಂದು ಬ್ಯಾಂಡೇಜ್ ಹಾಕ್ಕೊಂಡು ರಕ್ತ ತೋರಿಸ್ಕೊಂಡು ಹೀರೋ. ನನಗೆ ಹಿಂಗೆ ಮಾಡಿಬಿಟ್ರು. DRDO ಅಂತ ಸ್ಟಿಕ್ಕರ್ ನೋಡಿ ನನ್ನನ್ನು ನೆರೆ ರಾಜ್ಯದವನು, ನೀವು DRDOನವರೇ ಹೀಗೆ ಅಂತ ಬೈದುಬಿಟ್ರು. ಡ್ಯಾಶು ಡ್ಯಾಶು ಡ್ಯಾಶು. ನಾನು ಅವನಿಗಿಂತ ಬಹಳ ದೊಡ್ಡದಾಗಿದ್ದೀನಿ ದೈಹಿಕವಾಗಿ, ಬಟ್ ನಾನೇನು ಮಾಡಲಿಲ್ಲ. ನಾನು ಮಾಡಿದ್ದಿದ್ರೆ ಏನಾಗ್ತಿತ್ತು, ನನಗೆ ಹೊಡೆದಾಗ ಒಬ್ಬರೂ ಬರಲಿಲ್ಲ, ಎಲ್ಲ ನೋಡ್ತಾ ನಿಂತಿದ್ರು. ಫಿಲಮ್ 70mm ನೋಡ್ದಂಗೆ. ಅಯ್ಯೋ ಬುರ್ಡೆ ತಗೊಂಬಂದು ವಿಂಗ್ ಕಮಾಂಡರ್ ಅಂತೆ, ವಿಂಗ್ ಕಮಾಂಡರು. ಯೋಗ್ಯತೆ ಬೇಡ ಅದನ್ನು ಹೇಳ್ಕೊಳಕ್ಕೂ ಈ ರೀತಿ ಸುಳ್ಳು ಮಾತಾಡೋರುಗಳಿಗೆ. ಇವ್ರನ್ನ ಡಿಫೆಂಡ್ ಮಾಡ್ತಾರೆ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಕೆಲವರು ಕೂತ್ಕೊಂಡು. ಏನು ಮಾಡಿದ್ದಕ್ಕೆಲ್ಲ, ಏನು ಸೈನ್ಯದಲ್ಲಿ ಇದ್ಬಿಟ್ಟು ಯೂನಿಫಾರ್ಮ್ ಹಾಕ್ಕೊಂಡ್ಬಿಟ್ರೆ ರಸ್ತೆನಲ್ಲಿ ಬಂದಾಗ ಏನು ಬೇಕಾದ್ರೂ ಮಾಡೋಕ್ಕೆ ಲೈಸೆನ್ಸ್ ಇದೆಯಾ? ಇದೇ ಆಫೀಸರು ನಿಮ್ಮನೆಯಲ್ಲಿ ಯಾವನ್ಗಾರು ಒಬ್ಬನಿಗೆ ಓದಿಲಿ, ಆಗ ಗೊತ್ತಾಗತ್ತೆ. ಆಹಾ ಪರವಾಗಿಲ್ಲ, ಏನೋ ಅವನೇನು ಬಿಟ್ಟಿ ಬಿದ್ದಿದ್ದಾನೆ ಅವನು ಹುಡುಗ, ಅವನು ಮಾಡಿದ್ದು ಸರಿ ಅಂತ ನಾನು ಹೇಳೇ ಇಲ್ಲ ಇನ್ನೂ. ದೊಡ್ಡವರು ಸಣ್ಣತನಗಳಿಗಿಷ್ಟು ನಾಚಿಕೇಡುಗಳು. ಯಾವ ಲೋಯರ್ಡ್ ದಿ ವೆರಿ ಪ್ರೆಸ್ಟೀಜ್ ಆಫ್ ದಿ ಇಂಡಿಯನ್ ಏರ್ ಫೋರ್ಸ್ ಟುಡೇ. ಅದರ ಮರ್ಯಾದೆ ಕಳೆದಿರೋದು ನೀನು. ಯು ಡೋಂಟ್ ಇವನ್ ಡಿಸರ್ವ್ ಎ ಪ್ಲೂರಲ್. ಯೋಧ ಅಂತೆ, ಯೋಧ. ಏನು ಇವ್ರೊಬ್ಬನೇ ದೇಶ ಕಾಯೋನು, ಏನು ಬೇರೆಯವ್ರಲ್ಲ ಕತ್ತೆ ಕಾಯ್ತಾ ಇರ್ತೀವಿ ಇಲ್ಲಿ ಸುಮ್ಮನೆ ಬುರ್ಡೆ ಬಿಟ್ಕೊಂಡು. ಡ್ರಾಮಾ FIR ಹಾಕೊಂಡ್ರು, ಪೊಲೀಸ್ನವ್ರು ಗಾಬರಿ ಬಿದ್ದೋದ್ರು. ಇದು ಏನು ರಾಷ್ಟ್ರೀಯ ಮಾಧ್ಯಮಗಳೇ ಥಗ್ಗು ಹೊಡೆದ್ಬಿಟ್ಟ, ಥಗ್ಗು. ಯಾರಪ್ಪ ತಗ್ಗಿಗಿಲಿ? ಅವ್ನು ಹೊಡೆದಿರೋದು ತಪ್ಪೇ, ಕನ್ನಡ ಮಾತಾಡಿಲ್ಲ ಅಂತ ದಬ್ಬಾಳಿಕೆ, ಕನ್ನಡ ಮಾತಾಡಿಲ್ಲ ಅಂತ ಪೊಲೀಸ್ನವ್ರು ಬಡ್ಕೋತಾ ಇದ್ದಾರೆ. ಇಲ್ಲ, ಇದು ರಸ್ತೆಲಾಗಿರೋ ಗಲಾಟೆ ಅಷ್ಟೇ. ಹೆಂಗೆ ಕನ್ನಡ ಮಾತಾಡಿಲ್ಲ ಅಂತ ಗೊತ್ತಾಗಬೇಕು. DRDO ಸೈನಿಕ, ಅವನಿಗೆ ಹೊಡೆಯೋದಕ್ಕೆ ಅಧಿಕಾರ ಕೊಟ್ಟವರು ಯಾರು? ಯಾರೋ ಒಬ್ಬಳು ಪ್ರಶ್ನೆ. ಅದಕ್ಕೆ ಅವ್ನಿಗೆ ಅಧಿಕಾರ ಕೊಟ್ಟವರು ಯಾರು? ಇವನು ಯಾವನು ಅಧಿಕಾರ ಕೊಟ್ಟವನು ಹೊಡೆಯೋಕ್ಕೆ? ಇವನೇನು ದೊಡ್ಡ ಮನುಷ್ಯ, ಇವನ ಅಪ್ಪ ಅಮ್ಮನ ಹೊಡೆಯಕ್ಕೆ ಬಂದವನು? ಹೆಂಗೆ ಹೊಡೆದಿದ್ದಾನೆ ಗೊತ್ತಾದ್ರಲ್ಲಿ? ಕೇಸ್ ಹಾಕಬೇಕು. ಹಿ ಮಸ್ಟ್ ಬಿ ಅರೆಸ್ಟೆಡ್. ಈ ದೃಶ್ಯ ಸಿಗ್ಲಿಲ್ಲ ಅಂದಿದ್ರೆ ಹಿ ಮಸ್ಟ್ ಬಿ ಅರೆಸ್ಟೆಡ್. ಈ ಹುಡುಗ ಅರೆಸ್ಟ್ ಆಗೋದಾರೆ ಹಿ ಮಸ್ಟ್ ಬಿ ಅರೆಸ್ಟೆಡ್. ಅದರ್ವೈಸ್ ವಿ ವಿಲ್ ಸಿಟ್ ಇನ್ ಫ್ರಂಟ್ ಆಫ್ ದಿ ಪೊಲೀಸ್ ಸ್ಟೇಷನ್. ಅರೆಸ್ಟ್ ಮಾಡ್ರಿ ಅವನನ್ನು ಕರ್ಕೊಂಬಂದು. ಏನು ವಿಂಗ್ ಕಮಾಂಡರ್ ಆಗ್ಬಿಟ್ರೆ ಮೇಲಿಂದ ಇಳಿದು ಬಂದ್ಬಿಟ್ಟಿದ್ದಾನ ಇಲ್ಲಿ. ಮಾಡಿರೋ ಸುಳ್ಳಿಗೆ ಒಂದು ವೇಳೆ ಅವನು ಹೇಳಿದ ನಿಜ ಆಗಿದ್ದಿದ್ದಾರೆ, ಅವನು ಆಡಿದ ಮಾತುಗಳು ಹೆಂಗಿತ್ತು ಅಂದ್ರೆ ಮಹಾತ್ಮ ಗಾಂಧಿಯ ಮರಿ ಮೊಮ್ಮಗನ್ ಥರ ಆಡ್ತಾ ಇದ್ದ ಮಾತನ್ನ. ಅಬ್ಬಾ ಡ್ರಾಮಾ ಮಾಸ್ಟ್ರು. ಈಗ ನೀ ಹೊಡೆದಿರೋದು Yes. I'm right now in the airport. I had a flight to catch. I'm going to Calcutta today for admitting my father to hospital. So my wife Madhumita was driving me at around morning 6:30 and near Gopalan Grand Mall, just near C.V. Raman Nagar. Suddenly from the right one bike comes and stops in front of a car. So I'll share the dashcam video also and it will be available in CCTV. He comes in front of a car, parks his bike and thereafter wearing a helmet, keys in his hand, comes in front of a car and starts saying you DRDO people and something in Kannada, and then started arguing, and suddenly all of a sudden he punched me with his key. I didn't realize what had happened. I tried to open the door and come outside, and thereafter just to exit from that area I rushed to the bike, took the bike and threw it away on the side and was coming back to the car just to sit and exit the area, and suddenly he came with something and started hitting me again, taking a stone and trying to break the glass of my car. I stopped him. Using the same stone, he hit me on my head. The thing is that the local people, the Kannada people there, everybody was watching. There were aged people who were only telling the person who had done the... ಕನ್ನಡ ಪೀಪಲ್ ಅಂತ ಇನ್ನೊಂದ್ಸರಿ ಬಳಸಿದ್ರೆ ನಾಲ್ಗೆ ಕತ್ತರಿಸ್ಬೇಕು ಅವನಿಗೆ. ಅಯೋಗ್ಯನ ತೊಗೊಂಬಂದು ಕನ್ನಡ ಪೀಪಲ್ ಅಂತೆ, ಕನ್ನಡ ಪೀಪಲ್. ನೀನು ಕತೆ ಕಾಯ್ತಾ ಇದೀಯಾ ಕೂತ್ಕೊಂಡು? ಕನ್ನಡ ಪೀಪಲ್ ಅಂತೆ. ಈಗ ನೋಡ್ರಿ ವ್ಯೂಗಳು,
ಇವನ ಬುರುಡೆ ಎಲ್ಲಿವರೆಗೆ ಹೋಗಿತ್ತು ಅನ್ನೋಕ್ಕೆ. ಇವನು ದೇಶ ಕಾಯ್ತಾನಂತೆ. ದೇಶ ಕಾಯೋನು ಹೇಳೋ ಸುಳ್ಳಿದೇನಾ? ಈ ಬುರುಡೆ ನೋಡ್ರಪ್ಪ, ಈಗ ಯಾರೇ ಹೊಡಿತಿರೋದಲ್ಲಿ ಆ ಜೀನ್ಸಲ್ಲಿ ಕೂತ್ಕೊಂಡು ಆ ಹುಡುಗನಿಗೆ ಕೆಳಗಡೆ ಬೀಳಿಸ್ಕೊಂಡಂಗೆ. ಏನು ಹಿಂಗೆ ಹೊಡೆದಂತೆ, ಹಿಂಗೆ ಬಂದುಬಿಟ್ಟನಂತೆ, ಕನ್ನಡ ಪೀಪಲ್ ಅಂತೆ. ಮಣ್ತಿನಾಗ ಬಂದು ಹಂಗಾರೆ ನೀ ಕರ್ನಾಟಕಕ್ಕೆ ಅಂತ ಕೇಳ್ಬೇಕು ಯಾವನಾದ್ರೂ. ಯಾವನ ಹೊಡೆಯೋಕೆ ಕೇಳಿದ್ದು ಅಲ್ಲಿ ನೋಡ್ರಿ, ಒಂದನೇ ದೃಶ್ಯದಲ್ಲಿ ಆ ಹುಡುಗ ಹೊಡೆದಿದ್ದನ್ನು ಯಾವನಾದರೂ ಡಿಫೆಂಡ್ ಮಾಡಿಕೊಂಡ್ರೆ ನಿಜ. ಅಥವಾ ವಯಲೆಂಟ್ ಆಗಿ ಅವನು ಬಿಹೇವ್ ಮಾಡಿ ಕಾರಿಗೆ ಟಚ್ ಮಾಡಿ ನಂದು ತಪ್ಪೇ ಇಲ್ಲ ಅನ್ನೋ ಥರ ಆಡಿದ್ರೆ ಅವನಿಗೆ ಕಪಾಳಕ್ಕೆ ಹಾಕಬೇಕು. ನಾನು ಇಲ್ಲ ಅಂತ ಹೇಳಿರೋದಲ್ಲ ಇದು. ಆದರೆ ನೀ ಮಾಡಿರೋದೇನು, ಆಡ್ತಿರೋದೇನು? ಎಮೋಷನಲ್ ಕಾರ್ಡ್ ಬೇರೆ ಪ್ಲೇ ಮಾಡಿ. ಹಾಂ, ಕನ್ನಡ ಪೀಪಲ್ ಮಣ್ಣು ತಿನ್ನಕ್ಕಿದ್ದೀವಿ ಇಲ್ಲಿ ಬಾಯಿಲಿ. ಇಷ್ಟೆಲ್ಲ ಮಾಡ್ತಿದ್ರಿ, ಯಾಕೆ ಕನ್ನಡದವ್ರು ಸಪೋರ್ಟ್ ಮಾಡಬೇಕಾಗತ್ತೆ? ಏನಕ್ಕೆ ಮಾಡಬೇಕು? ಕಪಾಳಕ್ಕೆ ಹಾಕಬೇಕು ಹಿಡ್ಕೊಂಡು ಇವನಿಗೆ. ಮಾಡ್ಬೇಕಂತ ಇವನಿಗೆ ಸಪೋರ್ಟನ್ನು. ಇವನೇನು ವಿಂಗ್ ಕಮಾಂಡರ್ ಅಂತ ಹಣೆ ಮೇಲೆ ಬರ್ಕೊಂಡಿದ್ದಾನೆ, ನಾನು ದೇಶ ರಕ್ಷಕ. ಯಾವ ಹೀರೋನಯ್ಯ ನೀನು? ಹೀರೋ ಆಗಿದ್ದವನು ಹೆಣ ಆಗ ಬಂದ ನಮ್ಮೂರಿಗೆ. ಅವನ ಹೆಸರು ರಸ್ತೆಗೆ ಹೆಸರಿಟ್ಟರು ಅಲ್ಲಿ ತೊಗೊಂಡೋಗಿ. ಅವನು ಹೀರೋ ನನಗೆ, ನೀನಲ್ಲ ಹೀರೋ. ನಿನ್ನಂಥ ಬುರುಡೆ ಯಾವ ನನಗೆ ಹೀರೋ ಆಗ್ತೀಯ? ಬೇರೆ ದೇಶದಲ್ಲಿ ಹೊಡೆಯಕ್ಕೆ ಹಕ್ಕಿದೆಯಾ ಅಂತ ಕೇಳ್ತಾರೆ ಭಾಳ ಮಾಧ್ಯಮಗಳಲ್ಲಿ, ಅಥವಾ ರಾಷ್ಟ್ರೀಯ ಮಾಧ್ಯಮಗಳು ಬಹುಮುಖ್ಯ. ಇಮಿಡಿಯೇಟ್ಲಿ ಇದನ್ನು ಭಾಷೆಗೆ ತಂದು ಲಿಂಕ್ ಮಾಡಿಟ್ರು ಎಲ್ಲರೂ ಬೆಳಗ್ಗೆ. ನಾನು ನೋಡ್ತಾ ಇದ್ದೆ. ಇರ್ಬೋದೇನೋ ಅನ್ನೋ ಥರನೇ ಕಾಣಿಸ್ತಿತ್ತಾಗ. ಇಮಿಡಿಯೇಟ್ಲಿ ಭಾಷೆಗೆ ತಂದಿಟ್ಬಿಟ್ರು. ನಿಮ್ಮೂರಲ್ಲಿ ನಿಮ್ಮನೆ ಕರ್ಕೊಂಬನ್ನಿ, ಅವನಾರು ಒಬ್ಬನು ಒದಿತೀವಿ ನಾವು, ಆಗ ಗೊತ್ತಾಗತ್ತೆ ನಿಮ್ಗೇನು ಕಷ್ಟ ಅಂತ. ಇಮಿಡಿಯೇಟ್ಲಿ ಭಾಷೆಗೆ ತಂದಿಟ್ಟಿರೋದನ್ನ. ಏನ್ರಿ ಭಾಷೆ ಇರೋದು ಇದರಲ್ಲಿ? ಮಣ್ಣು. ಸೈನಿಕನ ನಡೆಸಿಕೊಳ್ಳುವ ರೀತಿಯ ಅವನ ಹಣೆ ಮೇಲೆ ಬರ್ಕೊಂಡಿದ್ದಾನ ನನ್ನ ಸೈನಿಕ ಅಂತ. DRDO ಅಂತಿದ್ರೆ ಅಡ್ಮಿನ್ ಸ್ಟಾಫ್ಗೂ ಇರ್ಬೋದಪ್ಪ ಸ್ಟಿಕ್ಕರು DRDO. ನಾವೇನು ಮಾಡೋಣ ಅದಕ್ಕೆ? ಹಲವಾರು ನೂರಾರು ಬೈಕಲ್ಲಿ ಬೆಂಗಳೂರಿನಲ್ಲಿ ಏರ್ಫೋರ್ಸ್ ಆರ್ಮಿ ಅಂತ ಬರ್ಕೊಂಡಿರ್ತಾರೆ. ಏನು ಅನ್ಕೋಬೇಕು? ನಾನು ಒಂದು ಸೈನಿಕ ಅಂದ್ಕೊಳ್ಳೋ, ಕ್ಲರ್ಕಲ್ಲಿ ಏನಾದ್ರು ಇರಬೇಕು ಅಂದ್ಕೊಳ್ಳೋ, ಅಲ್ಲಿ ಒಂದು ಡ್ರೈವರ್ ಆಗಿರ್ಬೋದು ಅಂದ್ಕೊಳ್ಳೋ, ಅಥವಾ ಇನ್ನೇನೋ ಆಗಿದ್ದಾರೆ ಅಂದ್ಕೊಳ್ಳೋ. ಏನು ಅನ್ಕೋಬೇಕು ನಾನು? ಏನು ಟ್ರಿಗರ್ ಆಗದೆ ಹಿಂಗೆಲ್ಲ ಆಗೋದಕ್ಕೆ ಸಾಧ್ಯ ಅಂತ ಪರವಾಗಿಲ್ಲ. ಬೈಕ್ ಹುಡುಗನ ಮೇಲೆ ಬಾಯಿಗೆ ಬಂದಂಗೆ ಒದ್ದಿದ್ದಾನೆ, ನಾಯಿಗೆ ಒದ್ದಂಗೆ ಒದ್ದಿದ್ದಾನೆ ಇವನು. ಅಲ್ಲಿ ಎಷ್ಟು ಜನ ಕಷ್ಟಪಡ್ತಿದ್ದಾರೆ ನೋಡಿ ಬಿಡ್ಸಕ್ಕದನ್ನ. ಅವ್ರ ಹೆಂಡತಿ ಸಮೇತ ಪಾಪ, ಆಕೆನೂ ಟ್ರೈ ಮಾಡಿದ್ದಾಳೆ ಬಿಡ್ಸಕ್ಕೆ. ಒಂದು ಸ್ವಲ್ಪ ದಬಾಯಿಸಿದಾಳೆ ಮಧ್ಯದಲ್ಲಿ ಸರ್. ದಬಾಯಿಸ್ಬಿಟ್ರೆ ಕೇಳೋವನಿ ಅವನಿಲ್ಲಿ, ನಿನ್ನ ಮನೆ ಆಸ್ತಿ ಇದು, ನಿನ್ನನ್ನು ಕರೆದಿದ್ದವನಿ ಅವನಿಲ್ಲಿ ಬಾ ಅಂತ. ಹೋಗ ನೀವು ಕಲ್ಕತ್ತಾಗೆ ವಾಪಸ್ಸು, ಆ ಅಮ್ಮನೂರಲ್ಲೇ ಇರು, ಅವಳೇ ಸರಿ ನಿಮಗೆಲ್ಲ. ಆಮೇಲೆ ಆ ಮೊಬೈಲನ್ನು ತಗೊಂಡು ಏನೋ ಕ್ರಿಕೆಟ್ ಬಾಲನ್ನು ವಿಕೆಟ್ಗೆ ಎಸ್ದಂಗೆ ಎಸ್ತಿದ್ದಾನೆ. ನಿಮ್ಮ ತಾತ ತಂದು ಕೊಟ್ಟಿದ್ದಾನೆ ಮೊಬೈಲನ್ನು. ನಿನ್ನ ಕಾರ್ ಗ್ಲಾಸ್ ಟಚ್ ಮಾಡಕ್ಕೆ ಬಂದಾಗ ಹೆಂಗೆ ಹರ್ಟ್ ಆಯ್ತು? ಅವ್ನ ಮೊಬೈಲ್ ಯಾಕಪ್ಪ ಎಸಿಬೇಕು ಪಾಪ? ರಸ್ತೆಯಲ್ಲಿ ಉರುಳಾಡ್ಸ್ಕೊಂಡು ಹೊಡೆದು ನೆಲಕ್ಕೆ ಉರುಳಿಸಿ ಒದ್ದಿರೋದು ಒಂದೇ ಸಮ. ಆಮೇಲೆ ಹೊಡೆದಿರೋದು ಪಂಚಿಡು ಹಂಗೇನೆ ಮಕ್ಕ ಕೊಡ್ದಿದ್ದಾನೆ ಹಿಡ್ಕೊಂಡು. ಇವನು ದೊಡ್ಡ ಮನುಷ್ಯ ಅಂತೆ, ಥಗ್ಸಂತೆ. ಯಾವನ ಅವನು ಥಗ್ಗಂತ ಹಾಕಿದವನು. ಅವ್ನು ಬೆಂಗಳೂರಿಗೆ ಬಂದ ಒದಿಬೇಕು ಹಿಡ್ಕೊಂಡು ತಗ್ಗು ಪಗ್ಗು ಅಂತ ಕರೆದವನಿಗೆ. ವಾಟ್ ವೇ ಕರ್ನಾಟಕ ಹ್ಯಾಸ್ ಬಿಕಮ್. ಏನಾಗಿದೆ ಕರ್ನಾಟಕಕ್ಕೆ? ಏನಾಗಿದೆ ಕರ್ನಾಟಕಕ್ಕೆ? ಒನ್ ಸೈಡ್ ಮಾತಾಡೋರು. ಏನಾಗಿದೆ ಕರ್ನಾಟಕಕ್ಕೆ? ಏನೂ ಆಗಿಲ್ಲ ಕರ್ನಾಟಕಕ್ಕೆ. ಕರ್ನಾಟಕ ಹಿಂಗಿರೋದ್ರಿಂದಾನೇ ಇನ್ನೂ ಎಲ್ಲ ಬದುಕಿರೋದು ಇಲ್ಲಿ ಭಾಳ ಜನ. ಇಲ್ದ್ರೆ ಇಷ್ಟೊತ್ತಿಗೆ ಭಾಳ ಜನ ಇಲ್ಲಿಂದ ಖಾಲಿ ಮಾಡ್ಬಿಡೋರು ಜಾಗನ. ಎಸ್, ಶೈಲಾದಿತ್ಯ ಬೋಸ್ ವಿಂಗ್ ಕಮಾಂಡರ್, ಸೊ ಇಂಡಿಯನ್ ಏರ್ಫೋರ್ಸ್ ಜೊತೆ ಕಲ್ಕತ್ತಾದಲ್ಲಿ ಕೆಲಸ ಮಾಡ್ತಾರೆ. ಕೋರ್ಟ್ಗೆ ಹೋಗ್ತಾ ಇರಬೇಕಾದ್ರೆ ಟಿನ್ ಫ್ಯಾಕ್ಟ್ರಿ ಜಂಕ್ಷನ್ ಅಲ್ಲಿ ಒಂದು ಬೈಕ್ ರೈಡರ್ ಅಡ್ಡ ಬರ್ತಾನೆ. ಅಡ್ಡ ಬಂದಾಗ ಇಬ್ಬರಿಗೂ ಮಾತುಕತೆ ಬೆಳೆಯುತ್ತೆ. ಸೊ ಇಬ್ಬರಿಗೂ ಜಗಳ ಆಗುತ್ತೆ, ಹೊಡೆದಾಟ ಆಗುತ್ತೆ. ಅದಾದ ನಂತರ ಅವರಿಂದ ಒಂದು ಕಂಪ್ಲೇಂಟ್ ತೊಗೊಂಡು ಬೈಕ್ ಯಾರ್ದು, ಆ ಹುಡುಗ ಯಾರು ಅಂತ ಪತ್ತೆ ಹಚ್ಚಿದಾಗ ವಿಕಾಸ್ ಕುಮಾರ್ SJ ಅಂತ ಹೇಳಿ ಸೊ ಅವ್ನಿಗೆ ಕರ್ಕೊಂಡು ಬಂದಿದ್ದೀವಿ. ಕರ್ಕೊಂಡು ಬಂದು ಅವ್ನು ಇಂಟ್ರೋಗೇಷನ್ ಮಾಡಿದ್ದೀವಿ. ನೀವು ಕರ್ಕೊಂಬನ್ನಿ, ಅವ್ನ ಇಂಟ್ರಾಗೇಟ್ ಮಾಡಿ, ಏನಾಯ್ತು ಘಟನೆ ಕೇಳಿ, ನೀನು ಯಾಕಯ್ಯ ಹೊಡೆದೆ ಅಂತನೂ ಕೇಳಿ, ನಿಂಗೆ ಅದ್ರ ಮೇಲೆ ಕ್ರಮ ತಗೋಬೇಕೋ ಬೇಡವೋ ಅಂತನೂ ಹೇಳಿ, ಬೇಕಿದ್ರೆ ಕ್ರಮ ತಗೊಳಕ್ಕೆ FIR ಅಲ್ಲಿ ಸೇರಿಸಿ ಅವನನ್ನು FIR ಹಾಕಿ ಅವನಿಗೂ ಅರೆಸ್ಟ್ ಮಾಡಿ ಮಾನ್ಯ DCP ದೇವರಾಜ್ ಸಾಹೇಬ್ರು. ಇಲ್ದಿದ್ರೆ ನಿಮ್ಮ ಆಫೀಸ್ ಮುಂದೆ ಧರ್ನಾ ಗ್ಯಾರಂಟಿ ಹೇಳಿದ್ದೀನಿ. ತಪ್ಪು ಎರಡೂ ಕಡೆಯಿಂದನೂ ಅವನಿಗೂ ಹಾಕಿ, ಅವನು ಅರೆಸ್ಟ್ ಮಾಡಿ. ಹ್ಯಾಸ್ ಹಿ ನಾಟ್ ಬಿಹೇವ್ಡ್ ಲೈಕ್ ಎ ರೌಡಿ? ಅವನಿಗೂ ಅರೆಸ್ಟ್ ಮಾಡ್ರಿ. ಅವನೇನು ವಿಂಗ್ ಕಮಾಂಡರ್ ಆಗ್ಬಿಟ್ರೆ ಏನೀಗ ದೇಶದಿಂದ ಮೇಲಿಂದ ಇಳಿದು ಬಂದ್ಬಿಟ್ಟಿದ್ದಾನೆ. ಅರೆಸ್ಟ್ ಮಾಡ್ರಿ ಅವನು. ಆಮೇಲೆ ಅವ್ನು ತಪ್ಪಾಗಿದ್ರೆ ಅವ್ನಿಗೆ ಶಿಕ್ಷೆ ಆಗಲಿ, ಇವ್ನು ತಪ್ಪಾಗಿದ್ರೆ ಇವನಿಗೆ ಶಿಕ್ಷೆ ಆಗಲಿ. ಹಾಂ, ನನಗೆ ಬರೀ ಘಟನೆ ನಡೆದಿದ್ರೆ ಆಗ್ತಿರ್ಲಿಲ್ಲ, ತಿರ್ಚಿದ ರೀತಿ ಭಾಳ ಕೋಪ ಬಂತು. ಆ ಹುಡುಗನಿಗೆ ಬೇಕಾಗಿದ್ದ ಫುಲ್ ಲಾಯರ್ ಸಪೋರ್ಟ್ ನಾನೇ ಕೊಡ್ತೀನಿ. ಅದೆಷ್ಟು ಖರ್ಚಾಗತ್ತೆ ನೋಡ್ತೀನಿ. ಹಾಂ, ಹಿಂಗೆ ತಿರ್ಚ್ಕೊಂಡು ಆಡಿದ್ರೆ ನಡೆಸಬಾರ್ದು, ಇದಕ್ಕೆ ಬಗ್ಗಿದ್ರೆ ಬಗ್ಗಿಸ್ಬಿಡ್ತಾರೆ. ಇನ್ನು ಡ್ಯಾಶ್ ಕ್ಯಾಮ್ರಾನೆಲ್ಲ ಅವಾಯ್ಡ್ ಮಾಡಿ ಸಿಕ್ಕಾಪಟ್ಟೆ ಹೈಡ್ರಾಮಾ ಮಾಡಿ. ಆಯ್ತಪ್ಪ, ಆಗಿರಬಹುದು, ನಾನು ಆಗಿಲ್ಲ ಅಂತ ಹೇಳೋದೇ ಇಲ್ಲ. ನಮ್ಮೂರು ಹುಡುಗಾನು
ಒಂಚೂರು ಯಕ್ಷ ಕೊಬ್ಬು ತೋರಿಸಿರ್ಬೋದು ಅಂತಲೇ ಇಟ್ಕೊಳ್ಳೋಣಪ್ಪ. ಅದಕ್ಕೆ ರಿವರ್ಸ್ ಆಗಿ ನಾನು ಇಲ್ಲ ಅಂತ ಹೇಳೇ ಇಲ್ವಲ್ಲ, ಹೌದು. ಅಥವಾ ಅವನು ಮಾಡಿದ್ದನ್ನು ಸರಿ ಅಂತ ಡಿಫೆಂಡ್ ಮಾಡೋ ಮನೋಸ್ಥಿತಿಯಲ್ಲಿ ನಾನು ಇಲ್ವೇ ಇಲ್ವಲ್ಲ. ಆದರೆ ಒಬ್ಬನಿಗೆ ಮಾತ್ರ ಯಾಕೆ ನೀನು ಮಾಡಿದ್ದೇನು ಬರೀ ಸುಳ್ಳು. ಆ ವಿಡಿಯೋನಲ್ಲಿ ಅಬ್ಬಾ ಮಹಾತ್ಮ ಗಾಂಧಿ ಮರಿ ಮೊಮ್ಮಗ. ಎಸ್. ಇನ್ನು 2 ದಿನಗಳ ಹಿಂದೆ ಬೆಂಗಳೂರಿನಲ್ಲಿ ಹಿಂದಿಯಲ್ಲೇ ಮಾತಾಡುವಂತ ದರ್ಪ ಮೆರೆದಿದ್ದ ಆಟೋ ಚಾಲಕನ ಮೇಲೆ ದಬ್ಬಾಳಿಕೆ ಮಾಡಿದ ಉತ್ತರ ಭಾರತದ ಯುವಕ ಗಲಾಟೆ ಮಾಡಿಬಿಟ್ಟಿದ್ನಲ್ಲ, ಈಗ ಒಂದು ವಿಡಿಯೋ ಮಾಡಿದ್ದಾನೆ. ಅದು ಕೂಡ ಕನ್ನಡದಲ್ಲೇ ಮಾತನಾಡೋ ಮೂಲಕ ಕನ್ನಡಿಗರ ಕ್ಷಮೆ ಯಾಚಿಸಿದ್ದಾನೆ. ಕೇಳಿಸ್ಕೊಳ್ಳಿ. ಫಸ್ಟ್ ಆಫ್ ಆಲ್ ನನ್ನ ಸ್ಟೇಟ್ನಲ್ಲಿ ಇರುವ ಎಲ್ಲ ಕನ್ನಡಿಗರು ಹತ್ರ ಕ್ಷಮೆಯಾಚಿಸ್ತೀನಿ. ನಾನು ಪಾಸ್ಟ್ 9 years ಇಂದ ಬ್ಯಾಂಗ್ಳೂರುದ ಭಾಗ ಆಗಿದ್ದೀನಿ. ಈ ಸಿಟಿ ಜೊತೆ ನನ್ನ ತುಂಬ ಸೆಂಟಿಮೆಂಟ್ಸ್ ಇದೆ. ಬ್ಯಾಂಗ್ಳೂರು ನನಗೆ ಜೀವನ ಕೊಡಿದೆ, ಅದಕ್ಕೆ ನಾನು ತುಂಬ ರೆಸ್ಪೆಕ್ಟ್ ಇದ್ದೀನಿ. ಬಿಕಾಸ್ ನನ್ನ ಅರ್ನಿಂಗ್ಸ್ ಕೂಡ ಏನು ಬ್ರೈನ್ ಅಡ ಇಟ್ಟಿದ್ದೇನೆ. ಕೋಪದಲ್ಲೇ ಆಗೋಯ್ತಂತೆ ಸರ್. ಆಗಿರ್ಬೋದು. ಆದರೆ ಹಿಂದಿ ರಾಷ್ಟ್ರ ಭಾಷೆ ಅಂತ ಹೇಳೋದಕ್ಕೆ ಎಲ್ಲಿದೆ ಸರ್? ಅವನು ಹೇಳೋನು ಬಾರ್ ಮೂತಿ ಹೊಡೆದ್ಬಿಡ್ತೀನಿ. ಹಿಂದಿ ರಾಷ್ಟ್ರ ಭಾಷೆ ಪೀಷ್ಟ್ರ ಭಾಷೆ ಅಂತ ನನ್ನ ಹತ್ರ ಹೇಳಕ್ಕೆ ಬಂದರೆ ಕಪಾಳಕ್ಕೆ ಹಾಕ್ತೀನಿ, ಬೇಕಾದ್ರೆ ಕೇಸ್ ಹಾಕ್ಕೊಳ್ಳಿ. ಯಾವನವನು ಹಿಂದಿ ರಾಷ್ಟ್ರ ಭಾಷೆ ಅಂತ ಹೇಳ್ದವನವನು ಕರ್ಕೊಂಬಂಡ್ರಿ ಇಲ್ಲ ಅವನನ್ನು ಬುಡ ಹೊಡೆದು ಹಾಕ್ಬೇಕು ಅವ್ರಿಗೆ. ಒಳ್ಳೆ ಕತೆ ಐತಲ್ಲ. ಯಾವುದ್ರಿ ರಾಷ್ಟ್ರ ಭಾಷೆ? ಒಳ್ಳೆ ಕತೆ ಐತಿ ಅವ್ರದ್ದು. ರಾಷ್ಟ್ರ ಭಾಷೆ ಅಂತ ರಾಷ್ಟ್ರ ಭಾಷೆ ಏನು ಇಲ್ದೇನೆ ಹಿಂಗೆ ಇನ್ನೇನಾದರೂ ನೀವ್ಯಾರೋ ಆ ರಾಜ್ಯದವ್ರು ಮಾತಾಡ್ಕೊಳ್ಳಿ, ಯಾರು ಬೇಡ ಅಂದರು. ನಮ್ಮಲ್ಲಿ ಯಾರು ಕಲ್ತ್ಕೋಬೇಕಾ ಹಿಂದಿ? ಕಲ್ತ್ಕೊಳ್ಳಿ ಬಿಡ್ರಿ. 9 ವರ್ಷ ರಾಷ್ಟ್ರ ಭಾಷೆ ಯಾಕೆ? ಡೊನಾಲ್ಡ್ ಟ್ರಂಪ್ ಹತ್ರ ಹೋಗಿ ಹೇಳಕ್ಕೆ ಹೇಳಿ ಮೋದಿಗೆ, ಅಂತಾರಾಷ್ಟ್ರೀಯ ಭಾಷೆ ಟ್ರಂಪ್ ಸ್ಪೀಕ್ ಇನ್ ಹಿಂದಿ ಅಂತ ಹೇಳಿ. ಬೇಡ ಅಂದವನು ಯಾವನು ಇವ್ರನ್ನ. ಈ ಕೊಬ್ಬೆಲ್ಲ ತೋರಿಸ್ಬೇಡಿ. ರಾಷ್ಟ್ರ ಭಾಷೆ ಅಂತೆ ರಾಷ್ಟ್ರ ಭಾಷೆ. ವರ್ಷದಿಂದ ಇದನ್ನೇ ಕನ್ನಡ ಕಲಿ. ಜೀತದಾಳಲ್ಲಿರೋ ನಿಮ್ಮ ಪಕ್ಷದವ್ರು ಬೇಕಾದ್ರೆ ತೋರಿಸ್ಕೊಳ್ಳಿ ರಾಷ್ಟ್ರ ಭಾಷೆ ಅಂತ ಹಿಂದಿನಲ್ಲಿ. ಬಿಜೆಪಿ ಅವ್ರಿಗೆ ಹೇಳ್ತಿರೋದು ಇದನ್ನ. ಅಲ್ಲಿ ಮಹಾರಾಷ್ಟ್ರಲ್ಲಿ ಈಗ ಮಾಡಿದಾರಲ್ಲ ಮರಾಠಿ ಜನ ಮುಖಾಮುಖಿ ನೋಡಿದ್ರೆ ಕೆತ್ತಬೇಕು ಹಿಡ್ಕೊಂಡ ಸರ್ಕಾರಕ್ಕೆ. ರಾಷ್ಟ್ರ ಭಾಷೆ ಅಂತೆ ಕಂಪಲ್ಸರಿ ಅಂತೆ. ನಿಮ್ಮ ತಾತನ ಮನೆಯಿಂದ ಬಂದಿತ್ತು ಭಾಷೆ ಕಂಪಲ್ಸರಿ ಮಾಡೋಕ್ಕೆ. ಮರಾಠಿನ ಕಂಪಲ್ಸರಿ ಮಾಡಿ ಮಕ್ಕಳು ಕಳಿಸ್ಕೊಡ್ತೀನಿ, ಗಟ್ಟಿ ಮಾಡ್ತೀನಿ ಭಾಷೆ ಅಂತ ಹೇಳೋ ಯೋಗ್ಯತೆ ಇಲ್ಲದೆ ಇರೋರೆಲ್ಲ ಇನ್ನೊಂದು ಮಾಡ್ತಾರಂತೆ. ಏನಿಲ್ಲ, ಚಾನ್ಸ್ ಕೊಟ್ಟರೆ ಅಮ್ಮಂದ್ರೂ ಮಾರ್ಬಿಡ್ತೀರಿ. ಎಸ್. ಕ್ಯಾಥೋಲಿಕ್ ಪರಮೋಚ್ಚ ಧರ್ಮಗುರು 88 ವರ್ಷದ ಪೋಪ್ ಫ್ರಾನ್ಸಿಸ್ ನಿಧನರಾಗಿದ್ದಾರೆ. ಫೆಬ್ರವರಿ 14ರಂದೇ ಆಸ್ಪತ್ರೆಗೆ ದಾಖಲಾಗಿದ್ರು. ಪೋಪ್ ನಿಧನದ ಸುದ್ದಿ ತಿಳಿದು ಪ್ರಪಂಚದಾದ್ಯಂತ ಕೋಟ್ಯಾಂತರ ಕ್ರಿಶ್ಚಿಯನ್ನರು ಶೋಕಸಾಗರದಲ್ಲಿ ಮುಳುಗಿದ್ದಾರೆ. ಇದೀಗ ಪೋಪ್ ನಿಧನಕ್ಕೆ ಮೋದಿಯವರು ಕೂಡ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ರೋಮ್ನ ಬೆಸಿಲಿಕಾ ಸ್ಯಾಂಟ ಮರಿಯಾ ಮಗ್ಗಿಯೋರ್ನಲ್ಲಿ ವಾರದ ಬಳಿಕ ಪೋಪ್ ಅಂತ್ಯಕ್ರಿಯೆ ನೆರವೇರುತ್ತೆ. ಇನ್ನು ಪೋಪ್ ಉತ್ತರಾಧಿಕಾರಿ ಆಯ್ಕೆಯ ಬಗ್ಗೆ ಚರ್ಚೆ ನಡೀತಾ ಇದೆ. ಇನ್ನು ಪ್ಯಾರಿಸ್ನ ಕ್ಯಾಥೆಡ್ರಲ್ನಲ್ಲಿ 88 ಬಾರಿ ಬೆಲ್ ಬಾರಿಸಿದ್ದಾರೆ. ಐಫೆಲ್ ಟವರ್ನಲ್ಲಿ ಕತ್ತಲು ಆವರಿಸಿದೆ. ರೈಟ್. ವಿಪರೀತವಾದ ಅನಾರೋಗ್ಯದಲ್ಲಿ ಇದ್ರು ಬಿಟ್ಟು ಎಲ್ಲ ಅಂದ್ಕೊಂಡ್ರು. ಮನೆ ಈಸ್ಟರ್ ನೋಡಿದಾಗ ವಿಶ್ ಮಾಡಿದಾಗ ಎಲ್ಲ ಚೆನ್ನಾಗಾದ್ರೆ ಏನೋ ಅಂತ ಆಸೆ ಇತ್ತು ಎಲ್ಲರಿಗೂ. ಹಂಗೇನು ಇದ್ದಂಗಿಲ್ಲ.